ಇಲ್ಲ ಜನರಿಗೆ ಒಂದು ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಏನಂತ ಹೇಳಿ ನಾನು ಪರಿಚಯ ಮಾಡಿಸ್ತೀನಿ. ನಾವು ವಿಶ್ವವಾಣಿ ಪತ್ರಕ್ಕೆ ಒಬ್ಬ ರಿಪೋರ್ಟರ್ ಬರ್ತಾನೆ ಸರ್, ಎಲ್ಲ ಆರ್ಟಿಕಲ್ ಮಾಡ್ತಾ ಇದ್ದೀವಿ. ನಾನು ಒಟ್ಟು ಆರ್ಟಿಕಲ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ನಮ್ಮ ಒಂದು ಬಿಜಿ ಅಲ್ಲ.
ಸಂಚರಿಸುತ್ತಿರುವ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಒಂದು ಭಾಗ ಇದು. ಒಟ್ಟಾಗಿ ಬಾಳಿ ಬದುಕಬೇಕೆಂದ ಕನಸು ಕಂಡವನು ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರು. ಹಾಂಗಲ್ನಲ್ಲಿ ನಡೆದಿರುವ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ನಿಟ್ಟಿನಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಹರಿದ ಜನಸ್ತೋಮವನ್ನು ಕಂಡು ಬೆರಗಾಗುವಂತಿದೆ ಇಲ್ಲಿನ ಈ ಜನಸ್ತೋಮ. ಜನರಿಗೆ ಒಂದು ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಏನಂತ ಹೇಳಿ ನಾನು ಪರಿಚಯ ಮಾಡಿಸ್ತೀನಿ. ನಾವು ವಿಶ್ವವಾಣಿ ಪತ್ರಕ್ಕೆ ಒಬ್ಬ ರಿಪೋರ್ಟರ್ ಬರ್ತಾನೆ ಸರ್. ಎಲ್ಲ ಆರ್ಟಿಕಲ್ ಮಾಡ್ತಾ ಇದ್ದೀವಿ. ನಾನು ಒಟ್ಟು ಆರ್ಟಿಕಲ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ನಮ್ಮ ಒಂದು ಬಿಜಿ ಇಲ್ಲ. ನಾನು ಹೆಲ್ಪ್ ಮಾಡ್ತೀನಿ ನೋಡಿ ವಿಶ್ವವಾಣಿ ಅವರು. ಹಿರಿಯರಿಗೆ ಅವಕಾಶ ಮಾಡಿಕೊಟ್ಟು ಮುಂಭಾಗದಲ್ಲಿ ಯುವಕ ಸ್ನೇಹಿತರು ಹಿರಿಯರಿಗೆ ಆಸನದ ವ್ಯವಸ್ಥೆ ಬಿಟ್ಟುಕೊಟ್ಟು ಯುವಕ ಸ್ನೇಹಿತರು ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಳಿ. ಇದು ಇರ್ತದೆ ಈಗ ದಯವಿಟ್ಟು ಮುಂಭಾಗದಲ್ಲಿ ಬನ್ನಿ, ವೇದಿಕೆ ಮುಂಭಾಗದಲ್ಲಿ ನಿಂತ್ಕೋಬೇಡ್ರಲ್ಲಿ ಸಭೆಗೆ ಶೋಭೆ ತರಲಿ. ದಯವಿಟ್ಟು ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಳಿ.
ಈಗ ಸಭಾ ಕಾರ್ಯಕ್ರಮಗಳು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಈ ಪ್ರಾರ್ಥನೆಯನ್ನ ನಮ್ಮ ಅಶೋಕ್ ಆರೋಗ್ಯ ದಂಪತಿಗಳಿಗೆ ಸಮಾಜ ವತಿಯಿಂದ ಹಾಗೂ ಈ ಸಮಿತಿಯಿಂದ ಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಸಮ್ಮೇಳನ ಸ್ವಾಗತಿಸಲಿಕ್ಕೆ ಆಗಮಿಸಿದ್ದಾರೆ ಅನಂತ ವಿಕಾಸ್ ನಿಗೋಜಿ. ಕಾವ್ಯಭಕ್ತವ ಜಂಗಮನಲ್ಲ, ಶೀಲ ಕೆಟ್ಟವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೋಳು ಪ್ರಸಾದವಲ್ಲ, ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಕ್ಷೆಯೇ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದಂತೆ ತೂಗಿ ತೂಗಿ ಟೊಂಕನೆ ಹೊಡೆಯಿಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಈ ಒಂದು ಸುಸಂದರ್ಭದ ದಿನ ನಿಜ ಶರಣ ಅಂಬಿಗರ ಚೌಡಯ್ಯನವರ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕಿನ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಆಗಿರ್ತಕ್ಕಂತಹ ರಾಜೇಂದ್ರ ಬಾರ್ಕಿ ಅವರು ವಹಿಸಬೇಕಂತ ಕೇಳ್ತಾ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಮಾಜಿ ಸಚಿವರು ಆಗಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ CM ಉದಾಸಿ ಸಾಹೇಬರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನಮ್ಮ ನಿಜ ಶರಣ ಅಂಬಿಗರ ಚಳವಳಿಯವರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಪಕ್ಕದ ತಾಲೂಕಾದ ರಾಣೆಬೆನ್ನೂರಿಂದ ಸಾಹಿತಿಗಳಾದಂತಹ ಶ್ರೀ JM ರಾಜಶೇಖರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಭೋಜರಾಜ್ ಕರುದಿ, ಮಾಜಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು, ಇವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಪೀಠದ ಧರ್ಮದರ್ಶಿಗಳಾಗಿರ್ತಕ್ಕಂತಹ ಅಶೋಕ್ ಆರ್ಯಗಪ್ಪ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೇನೆ. ಸ್ವಾಗತ. ಅದೇ ರೀತಿ ನಮ್ಮ ಸಮಾಜದ ಉಪಾಧ್ಯಕ್ಷರುಗಳಾಗಿರ್ತಕ್ಕಂತಹ ಗುಡ್ಡಪ್ಪ ತಿಪ್ಪಿಗುಂಡಿ, ಇವ್ರನ್ನು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಹೇಮಣ್ಣ ದೊಡ್ಡಮನಿ, ಇವ್ರನ್ನು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕ ಧನ್ಯವಾದಗಳು. ಗಂಗಾ ಮತ್ತು ಸಮಾಜ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ್ಯ ರಾಜೇಂದ್ರ ಬಾರ್ಕಿ ಅವರಿಗೆ ಪುಷ್ಪ ಸಮರ್ಪಣೆ ಆಗ್ತಾ ಇದೆ. ಸನ್ಮಾನ್ಯ ಭೋಜರಾಜ್ ಕೌರಿ ಅವರಿಗೆ ಪುಷ್ಪ ಸಮರ್ಪಣೆ ಆಗ್ತಾ ಇದೆ. ಸನ್ಮಾನ್ಯ ಡಿ ಶಿವಪ್ಪನವರಿಗೆ, ಸನ್ಮಾನ್ಯ ಹೇಮಚಂದ್ರ ಸಮಸ್ಯೆ ಇವರಿಗೆ ಕೂಡ ಆಗ್ತಾ ಇದೆ. ಸನ್ಮಾನ್ಯ ಹನುಮಂತಪ್ಪ ಶಿವಪ್ಪ ಮಲಗುಂದಿ ಅವರಿಗೆ, ಸನ್ಮಾನ್ಯ ಕಲ್ಯಾಣ ಕುಮಾರ್ ಶೆಟ್ಟರ್ ಅವರಿಗೆ, ಸನ್ಮಾನ್ಯ ಅಶೋಕ್ ಆರ್ಯಗೌಡ ಅವರಿಗೆ, ಸನ್ಮಾನ್ಯ ಮಾಲ್ತೇಶ್ ತಿಪ್ಪೇಗುಂಡಿ ಅವರಿಗೆ, JL ಇವರಿಗೂ ಕೂಡ ಪುಷ್ಪ ಸಮರ್ಪಣೆ. ಕೇಂದ್ರ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಹಾಗೂ ಹಾನಗಲ್ ತಾಲೂಕಿನಾದ್ಯಂತ ಆಗಮಿಸಿರುವ ಈ ಒಂದು ಅಂಬಿಗರ ಚೌಡಯ್ಯನ ಜಯಂತಿ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸುತ್ತಾರೆ. ಚುನಾವಣಾ ನೀತಿ ಸಂಹಿತೆ ಬಂದಿರುವ ಕಾರಣದಿಂದ ನಾವು ಸುಮಾರು ಒಂದು ವಾರದಿಂದ ಈ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಮೊನ್ನೆ ಸಾಯಂಕಾಲ ಚುನಾವಣೆ ನೀತಿ ಸಂಹಿತೆ
ಬಂದ ಕಾರಣದಿಂದ ಎಲ್ಲ ಅಧಿಕಾರಿಗಳು ಎಲ್ಲ ಕಚೇರಿಗಳಲ್ಲಿ ಸರ್ಕಾರ ಆದೇಶವಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಕಾರಣದಿಂದ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗುವುದಿಲ್ಲ ಅಂದಾಗ ನಾವು ಹತಾಶರಾಗಿದ್ವಿ. ಹಾನಗಲ್ ನಗರದ ಎಲ್ಲ ಯುವಕ ಸ್ನೇಹಿತರ ಎಲ್ಲ ಬಂಧುಗಳಿಗೆ ವಿಷಯವನ್ನು ತಿಳಿಸೋದು, ಹೆಣ್ಬಿಲ್ ಪ್ರಿಂಟ್ ಮಾಡಕ್ ಕೊಟ್ಟಿದ್ವಿ, ನೀತಿ ಸಂಹಿತೆ ಬಂದ ತಕ್ಷಣ ಅದು ಬಂದ್ ಮಾಡಿಸಿದ್ವಿ, ರದ್ದು ಮಾಡಿಸಿದ್ವಿ. ಎಲ್ಲ ಆಗ್ತದೆ ಇಲ್ಲೋ ಅಂಬಿಗರ ಚೌಡಯ್ಯನ ಕೊನೆಯದಾಗಿ ನಾವು ನಮ್ಮ ಹಾನಗಲ್ ನಗರದ ಮಹಿಳಾ ಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಂಕೇತಿಕವಾಗಿ ಈ ವರ್ಷ ಮಾಡೋಣ, ಮುಂದಿನ ವರ್ಷದಿಂದ ಅದ್ದೂರಿಯಾಗಿ ಮಾಡೋಣ ಅಂತ ನಾವು ವಿಚಾರ ಮಾಡಿಕೊಂಡಿದ್ವಿ. ಹಾನಗಲ್ ನಗರದ ಎಲ್ಲ ಯುವಕ ಸ್ನೇಹಿತರು ಪಣ ತೊಟ್ಟರು ನಮ್ಮ ಹತ್ರ ಬಂದು ನಾವು ಮಾಡ್ತೀವಿ, ನೀವು ನಮ್ಗೆ ಧೈರ್ಯ ಕೊಡಿ, ನೀವು ನಮ್ಮ ಜೊತೆಗಿದೆ ಅಂತೇಳಿ ಹಾನಗಲ್ಲಿನ ಎಲ್ಲ ಯುವಕ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬರಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಹಾನಗಲ್ ನಗರದ ಎಲ್ಲ ಯುವಕ ಸ್ನೇಹಿತರು ಅತ್ಯಂತ ಶ್ರಮ ವಹಿಸಿದ್ದಾರೆ. ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಉಪನ್ಯಾಸಕರಾದಂಥ ಸನ್ಮಾನ್ಯ ರಾಜಶೇಖರ್ ಸಾಹೇಬರೇ, ತಮಗೆಲ್ಲ ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮ. ಬಸವೇಶ್ವರರ ಕಾಲದಲ್ಲಿ ಅವರ ಸಮಾಜ ಅವರ ಆ ಸಂದರ್ಭದಲ್ಲಿ ಅವರ ಸಮಾನರಾಗಿ ದೇಶಕ್ಕೆ ಒಂದು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಕೊಟ್ಟು ನಾವೆಲ್ಲ ಇಷ್ಟೊಂದು ಜನ ತಾಲೂಕಿನಾದ್ಯಂತ ಬಂದು ಸೇರೋದು ಹೆಮ್ಮೆಯ ವಿಚಾರ ಅಂತ ನಾನು ಭಾವಿಸ್ಕೊಳ್ತೀವಿ. ಇವತ್ತಿನ ದಿವಸ ತಾಲೂಕಿನಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಡೀತಾ ಇದೆ. ನಾಳಿನ ದಿವಸ ಜಿಲ್ಲೆಯ ಒಂದು ಕಾರ್ಯಕ್ರಮ ನಡೀತದೆ ಅನ್ನೋದು ಸಹಿತ ಮಾಧ್ಯಮದಿಂದ ನಾವು ನೋಡಿದಾಗ ತುಂಬ ಹೆಮ್ಮೆ ಆಗ್ತದೆ. ಸಂಘಟಿತರಾಗಿ ಸಮಾಜಕ್ಕೆ ನೀಡುವಂಥ ಸಂದೇಶವನ್ನು ಆಚರಣೆಗೆ ತರಬೇಕಾದಂಥ ವಿಚಾರದಲ್ಲಿ ನಮ್ಮ ಬದುಕಿಗೆ ಕೊಟ್ಟಿರುವಂಥ ಅನೇಕ ಅವರ ಸಮಕಾಲೀನರು, ಬಸವಣ್ಣನವರ ಸಮಕಾಲೀನೊಬ್ಬರು ಉತ್ತಮವಾದಂಥ ಸಂದೇಶಗಳಿದ್ದನ್ನು ನಾವು ಆಚರಣೆಗೆ ತರುವ ಜೊತೆಗೆ ಅದನ್ನು ಅರಿತುಕೊಂಡು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋಂಥ ಮಾತು. ಅದಕ್ಕಾಗಿ ಮೊದಲು ಪ್ರಾಥಮಿಕ ಹಂತದಲ್ಲಿ ಸ್ವಾಗತ ಭಾಷಣ ಮಾಡೋದಕ್ಕಿಂತ ಪೂರ್ವದಲ್ಲಿ ಮಾತಾಡಿದ ನಿಮ್ಮಲ್ಲಿ ಹೇಳಿದಂಥ ಮಾತುಗಳನ್ನು ಕಠೋರವಾದ ಮಾತುಗಳಿಂದ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಸಮಾಜಕ್ಕೆ ಕೊಡುವುದರ ಜೊತೆಗೆ ಸಂದೇಶವನ್ನು ನೀಡಬೇಕಾದರೆ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥ ಜನರ ಬಗ್ಗೆ ಒಂದು ಎಚ್ಚರಿಕೆ ಮಾತುಗಳನ್ನು ಕೊಡುವ ರೀತಿಯಲ್ಲಿ ಅವರು ಸಂದೇಶ ಬಿದ್ದು ಅನ್ನೋದನ್ನು ಸಹಿತ ತನ್ನ ಮಿತ್ರಗಳಿಗೆ ಸಮಾಜದ ಉದ್ಧಾರದ ಜೊತೆಗೆ ಒಳಿತಿನ ಜೊತೆಗೆ ಅವರಿಗೆ ಕೊಡಬೇಕಾಗಿರುವಂಥ ಶಿಕ್ಷಣದಿಂದ ವೈಚಾರಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ನನಗೆ. ಶಿಕ್ಷಣದಿಂದ ನಾವು ಆರ್ಥಿಕವಾಗಿ ವಿಕಾಸ, ನೈತಿಕವಾಗಿ ವಿಕಾಸ, ಭೌತಿಕ ವಿಕಾಸ ಮತ್ತು ಎಲ್ಲ ರೀತಿಯ ವಿಕಾಸಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ. ಆದರೆ ಸುಸಂಸ್ಕೃತರಾಗಬೇಕಾದಾಗ, ಮನುಷ್ಯರಾಗಿ ಮಾಡಬೇಕಾದಾಗ ಶರಣರು ಹೇಳಿದ್ದನ್ನು ಆಚರಣೆಗೆ ತರಬೇಕಾದಂಥ ವಿಚಾರದಲ್ಲಿ ಮನುಷ್ಯನನ್ನು ಪ್ರೀತಿಸಬೇಕು ಅನ್ನೋ ದೃಷ್ಟಿಯೊಳಗೆ ಮನುಷ್ಯರಾಗಿ ಬಾಳಬೇಕಾದಂಥ ವಿಚಾರದಲ್ಲಿ ತಮ್ಮ ವಿಚಾರಧಾರೆಯನ್ನೇ ಯಾವ ರೀತಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಅವರು ಹೇಳಿದ್ದಿದೆ. ಅದಕ್ಕಾಗಿಯೇ ಕಾವಿ ತೊಟ್ಟವರೆಲ್ಲ ಸ್ವಾಮಿಗಳಲ್ಲ ಅನ್ನುವಂಥ ಮಾತನ್ನು ಸಹಿತ ಸ್ವಾಮಿಗಳಾಗಿ ಅವರು ಹೇಳಬೇಕಾದಂಥ ಸಂದೇಶವನ್ನು ಹೇಳಿದಾಗ ನೀವು ಅರ್ಥ ಮಾಡ್ಕೊಂಡು ಎಷ್ಟು ಕಠೋರವಾದಂಥ ಮಾತುಗಳನ್ನು ಅವ್ರು ಹೇಳಿದ್ರು ಅನ್ನೋದು. ಆ ಕಾರಣದಿಂದ ಯಾರೂ ದೊಡ್ಡವರಲ್ಲ ಅನ್ನುವಂಥ ಮಾತುಗಳನ್ನು ಅನೇಕ ವಚನಗಳಿಂದ ಹೇಳಿದ್ದನ್ನು ನಿನ್ನೆ ಮೊನ್ನೆ ಯಾವಾಗ ಒಂದು ಸಲ ಪತ್ರಿಕೆ ನಾನು ಪುಸ್ತಕ ಓದ್ತಾ ಇರಬೇಕಾದಾಗ ನೋಡಿದಂಥ ಕೆಲವು ಸಂದೇಶದ ಮಾತುಗಳನ್ನು ನೋಡಿದರೆ ನನಗೆ ಅನ್ನಿಸ್ತಾ ಇತ್ತು, ಆ ಶರಣರು ಕೊಟ್ಟಿರುವಂಥ ಮಾತುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಬದುಕನ್ನು ಯಾವ ರೀತಿ ನಾವು ಪ್ರೀತಿಸಬೇಕು, ಬದುಕು ಅಂದರೆ ಏನು ಅನ್ನೋದನ್ನು ಅರಿಬೇಕು ಅನ್ನೋದಕ್ಕೆ ಅರ್ಥ ಆಗ್ತದೆ ಅನ್ನೋದು ನಾನು ಮಾತಾಡೋದು. ಬ್ರಹ್ಮನ ಗ್ರಂಥಗಳವರೆಗೆ ಬ್ರಹ್ಮನ ಘನವನ್ನ ಅಂದರೆ ಬ್ರಹ್ಮ ದೊಡ್ಡ ಮಾತಾಗಿ ತಿಳ್ಕೊಂಡಿದ್ರೆ ಜಗತ್ತನ್ನು ಸೃಷ್ಟಿ ಮಾಡಿ ನಾವು ಬ್ರಹ್ಮ ದೊಡ್ಡವಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಆದರೆ ಹೇಳ್ತಾ ಹೋಗಿ ಬ್ರಹ್ಮನು ಕ್ರಮದಲ್ಲಿ ಹುಟ್ಟಿದ, ಆ ಕಮಲವು ಗರ್ವಜ್ಞತೆಯ ಕಮಲವು ಗರ್ವಲ್ಲ, ಕಮಲ ಹೆಸರಲ್ಲಿ ಹುಟ್ಟಿತ್ತು ಅಂತ ಹೀಗೆ ಪ್ರಾರಂಭ ಮಾಡಿ ಕೊನೆಗೆ ಪರಮೇಶ್ವರ ಗರ್ವಂತರಮಯ, ಪರಮೇಶ್ವರನ ಘನವಲ್ಲ, ನಮ್ಮ ಪರಮೇಶ್ವರನ ಭಕ್ತನಾದ ಬಸವಣ್ಣನ ಎದೆಯೊಳಗೆ ಅಡಗಿರ್ತನೆಂದು ವೇದಗಳು ಸಾರು ಎಂಬ ನಮ್ಮ ಅಂಬಿಗರ ಚೌಡಯ್ಯ ಅನ್ನುವಂಥ ಮಾತುಗಳು ದೇವರನ್ನು ನಂಬಿಕೊಂಡು ಅದನ್ನೆಲ್ಲ ಮಾಡುವುದು. ದೇವರನ್ನು ಒಂದೇ ವಚನವನ್ನು ಅರ್ಥ ಮಾಡಿಕೊಂಡರೆ ಅವ್ರು ಹೇಳಿದರು, ಯಾರ ಬದುಕು ಸಾರ್ಥಕ ಅನ್ನೋದಕ್ಕೆ ಬೇರೆ ಯಾವ ವಿಚಾರವೂ ಬೇಕಿಲ್ಲ. ಈ ವಚನವನ್ನು ಚಿಂತನೆಗೆ ತೆಗೆದುಕೊಂಡರೆ ಸಾಕು. ಅಪರೂಪವಾದ ಮಾನವ ಜನ್ಮದಲ್ಲಿ ಬಂದಿರುವ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಅಂದರೆ ವಯಸ್ಸಾದವರನ್ನು ಪ್ರೀತಿಯಿಂದ ಕಾಣುವುದು, ತಂದೆ ತಾಯಿಗಳನ್ನು, ಸಮಾಜವನ್ನು ಪ್ರೀತಿಯಿಂದ ನೋಡುವುದು, ಮಠ ಮಂದಿರಗಳನ್ನು ಪ್ರೀತಿಸುವುದು ಮುಖ್ಯ ಅಂತ ಹೇಳುವ ಜೊತೆಗೆ ಮಠದಲ್ಲಿದ್ದು
ಮನೆಯನ್ನು ನೆನಪು ಮಾಡಿಕೊಳ್ಳುವ ಸ್ವಾಮಿಗಳಿಗಿಂತ ಮನೆಯೊಳಗಿದ್ದು ಮಠಗಳನ್ನು ನೋಡ್ತಾ ಇರುವಂಥ ಅವರು ಕಾರ್ಯಕ್ರಮ ಅಂದ್ರೆ ಅವ್ರು ಹೇಳಬೇಕಾದಾಗೆ ಬರೀ ಆಚರಣೆಯಿಂದ ನಾವು ಮನುಷ್ಯರನ್ನು ಗುರುತಿಸಬೇಕೇ ಹೊರತು ಮತ್ತು ಆಚರಣೆ ಮತ್ತು ಮಾತು ಮತ್ತು ಕೃತಿ ಇವೆಲ್ಲವನ್ನು ಹೋಲಿಸಿ ನೋಡಿಕೊಂಡು ನಾವು ಬದುಕಬೇಕು ಅನ್ನುವಂಥ ವಿಚಾರದಿಂದ ಅವ್ರ ಮಾತುಗಳನ್ನು ಹೇಳ್ತಾರೆ. ನಾವು ಮಾತಾಡೋದು ಬೇರೆ, ನಡೆಯೋದೇ ಬೇರೆ ಆಗಬಾರ್ದು. ಇಲ್ಲಿ ಇಲ್ಲ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ನಾವು ನಡೆದದ್ದನ್ನೆಲ್ಲ ಇಂಥ ನಡಿಬೇಕು ನುಡಿಬೇಕು ಅನ್ನೋದನ್ನ ಹೇಳಿ ಹೋಗಿದ್ದನ್ನ ಇಲ್ಲಿ ಹೇಳಿ ಎದ್ದು ಹೋಗ್ಬೇಕು ಆಗೋದಿಲ್ಲ. ಅದನ್ನ ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಅದನ್ನ ಆಚರಣೆಗೆ ತರಬೇಕಾದಾಗ ಬದ್ಧತೆ ಇರಬೇಕು ಅನ್ನುವಂಥದ್ದನ್ನ ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಿದೆ. ಅದಕ್ಕಾಗಿ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ಬಡತನಕ್ಕೆ ಉಣ್ಣುವ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಣ್ಣರ ಚಿಂತೆ, ಹೆಣ್ಣರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇತಿ ಹಲವು ಚಿಂತೆಯಲ್ಲಿ ಇಪ್ಪವರು ಕಂಡರು, ಶಿವನ ಚಿಂತೆಯಲ್ಲಿದ್ದವರು ಕಾಣನೆಂದ ಅಂತ ನಮ್ಮ ಅಂಬಿಗರ ಚೌಡೆಯ ನಿಜ ಶರಣರು ಅಂತ. ನಾವು ಎಲ್ಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಯೋಚನೆ ಮಾಡ್ತೇವೆ ಅನ್ನೋದನ್ನ, ಸ್ವಾರ್ಥಕ್ಕಿಂತ ಜೊತೆಗೆ ದೇವರಲ್ಲಿ ಪರಮಾರ್ಥದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ಜನರಿಗೆ ಶಿವಚಿಂತನೆ ಇದೆ ಅನ್ನುವಂಥ ಮಾತುಗಳನ್ನ ಅವರು ಹೇಳಿದ್ದಿದೆ ಅನ್ನುವಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸಿ, ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಂಥವ್ರು ಅಧ್ಯಯನ ಮಾಡಿದವರಿಂದ ಅವರ ಮಾತುಗಳನ್ನ ಕೇಳಬೇಕಾಗ್ತದೆ. ಅದಕ್ಕೆ ನಮ್ಮಂಥವ್ರ ಮಾತುಗಳು ನಾವು ಅಪರೂಪದಲ್ಲಿ ಒಂದೆರಡು ಓದಿಕೊಂಡು ಬಂದದನ್ನ ಹೇಳಬಹುದೇ ಹೊರತು ಅವ್ರು ಹಾಗಲ್ಲ. ಸಂಪೂರ್ಣ ಅಧ್ಯಯನ ಮಾಡಿ ಹೋಲಿಕೆ ಮಾಡಿಕೊಂಡು ನಾವು ಯಾವ ರೀತಿ ನಾವು ಇರಬಹುದು ಅನ್ನೋದಕ್ಕೆ ಇರಬೇಕಾಗಿದೆ, ಅವರ ಬದುಕನ್ನು ಯಾವ ರೀತಿ ನಮಗೆ ಜೋಡಿಸಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತಿನ ಕಾಲದಲ್ಲಿ ಅದನ್ನು ಯಾವ ರೀತಿ ಜೋಡಿಸ್ಕೋಬಹುದು ಅನ್ನೋ ಸೇತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಹದಗೆಟ್ಟಿರುವ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೇಗೆ ವೈಚಾರಿಕ ಕ್ರಾಂತಿಯನ್ನ ಮಾಡಿದ್ರು ಅನ್ನೋ ನಮ್ಮ ಮಾತುಗಳ ಮುಖಾಂತರ ಹೇಳಿದಂತ ಸನ್ಮಾನ್ಯ ಶ್ರೀ CM ಉದಾಶಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಉಪನ್ಯಾಸಕ್ಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ಈಗ ನಮ್ಮ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಭೋಜರಾಜ್ ಕರುದಿಯವರು 4 ಮಾತುಗಳನ್ನಾಡಬೇಕು. ಸಮಯದ ಅಭಾವ ಇದೆ, ದಯವಿಟ್ಟು 4 ಮಾತುಗಳಲ್ಲಿ ತಮ್ಮ ಮಾತುಗಳನ್ನಾಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊತಾ ಇದ್ದಾರೆ. ನಮ್ಗೆ ಏನು ಕೊರತೆ ಇದೆ ಅನ್ನೋದು ಒಂದು ಸ್ವಲ್ಪ ಮೂಲವಾದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ ವಕ್ತಾರರು ಆದಂಥ ಸನ್ಮಾನ್ಯ ಶ್ರೀ ನನ್ನ ಸ್ನೇಹಿತರು ಆದಂಥ ಸನ್ಮಾನ್ಯ ಶ್ರೀ CM ಭಾಷ್, ನನ್ನೆಲ್ಲ ಸಜ್ಜನ ಸಮಾಜದ ಬಂಧುಗಳೇ, ನನಗೂ ಯಾಕಂತ ಹೇಳಿದ್ರೆ ಅನೇಕ ಕಾರ್ಯಕ್ರಮಗಳು ಹೋಗ್ತೀವಿ, ಇನ್ನೊಂದಿಷ್ಟು ಅತಿಥಿಗಳನ್ನು ಕರೀತಾರೆ, ಮಾತಾಡ್ತೀವಿ, ಬರ್ತೀವಿ. ಹಾಗಾಗಬಾರ್ದು. ಅವರ ಕಳಕಳಿ ಏನಿತ್ತು ಅಂದ್ರೆ ಅವ್ರು ಬಿಡೋ ಸ್ಟೈಲ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಅವ್ರ ಕಳಕಳಿ ಏನಂತಪ್ಪ ಅಂತ ಹೇಳಿದ್ರೆ, ನಾವು ಯಾವ ಧರ್ಮದೊಳಗೆ ಹುಟ್ಟೇವಿ, ಯಾವ ಜಾತಿಯೊಳಗೆ ಹುಟ್ಟೇವಿ, ನಾವು ಯಾವ ಕುಲ ಕಸುಬಿನೊಳಗೆ ಹುಟ್ಟೇವಿ, ಅದರೊಳಗೆ ಇರ್ತಕ್ಕಂಥ ನಮ್ಮ ಅನೇಕ ಜನ ಈ ನಾಡಿಗೆ ಅತ್ಯಂತ ಕೊಡುಗೆಗಳನ್ನು ಕೊಟ್ಟಾರೆ. ಅದನ್ನು ಬೇರೆಯದವ್ರು ಗುರುತಿಸ್ತಾರೆ, ಅದನ್ನು ಬೇರೆಯದವ್ರು ಅಭ್ಯಾಸ ಮಾಡ್ತಾರೆ, ಅದ್ರ ಮೇಲೆ PhD ಪಡಿತಾರೆ, ಪ್ರಶಸ್ತಿ ತಗೊಳ್ತಾರೆ. ನಾನು ಆ ಜಾತಿ ಒಳಗೆ ಹುಟ್ಟಿದವ ಎಷ್ಟು ತಿಳ್ಕೊಂಡೀನಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರೀಕ್ಷೆ ಮಾಡಿದ್ರು ಅಂತ ನಾನು ಅನ್ಕೊಳ್ತೀನಿ. ಅದರ ವಿನಂತಿ ಮಾಡ್ಕೊಳ್ತೀನಿ, ನಾನು ಅಭ್ಯಾಸ ಮಾಡಬೇಕಾದಂಥ ಅವಶ್ಯಕತೆ ಭಾಳ ಇದೆ. ನನಗೆ ಬೆಳಗ್ಗೆ ನಮ್ಮ ವಿಕಾಸ್ ಅವ್ರು ಬಾ ಅಂತಾದಾಗ ಇಲ್ಲಪ್ಪ ನಾನು ಮಾತಾಡಲ್ಲ, ನನಗೆ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ, ಒಟ್ಟಾರೆ ತಿಳ್ಕೊಂಡಿದ್ದ ಪರಿಸ್ಥಿತಿ ಏನಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಲಿ, ಈ ಸಮಾಜ ಭಾಳ ಅತ್ಯಂತ ಹಿಂದುಳಿದ ಸಮಾಜ. ಕನಿಷ್ಠ ವೃತ್ತಿ ಒಳಗಿದ್ದಂಥವ್ರು ಗೌಡಿಗಳು, ನಾವಿಕರು, ಸುಣ್ಣ ಮಾಡ್ತಕ್ಕಂಥವ್ರು, ಹೀಗೆ ಅತ್ಯಂತ ಪರಿಶ್ರಮದಿಂದ ದೇಹವನ್ನ ದಂಡಿಸಿ ಇತರರಿಗೆ ಉಪಯೋಗ ಮಾಡ್ತಕ್ಕಂಥ ಸಮಾಜ ಇದೆ. ಹಾಗಾಗಿ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೀವಿ. ಬಹುಶಃ 12ನೇ ಶತಮಾನದೊಳಗೆ ಎಷ್ಟು ವರ್ಣಭೇದ ಇತ್ತು ಅಂತ ಹೇಳಿದ್ರೆ ಇವತ್ತು ಕೆಲವರು ಅನುಭವಿಸಲಿಕ್ಕೂ ಸಾಕು. ನಾನು ಕ್ಷಮ ಮಾಡಿ ಒಂದು ಮಾತು ಹೇಳ್ತೀನಿ, ಮೀಸಲಾತಿ ಅನ್ನುವಂಥ ಒಂದು ವ್ಯವಸ್ಥೆ ನಾವು ಬರ್ದ ಹೋಗಿದ್ರೆ ನಿಮಗೂ ನಮಗೂ ಸ್ಥಾನ ಇರ್ತಿದ್ದೇನೆ ಸಮಾಜದಾಗೆ. ಯಾಕಂತ ಹೇಳಿದ್ರೆ ಶಿಕ್ಷಣ ನಮಗಿರಲಿಲ್ಲ, ಸಂಸ್ಕಾರ ನಮಗಿರಲಿಲ್ಲ. ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಂದ್ರೆ, ಮಗನ ಗೌಂಡಿ ಕೆಲಸ ಮಾಡ್ತೀನಿ, ನೀನು ಗೌಂಡಿ ಮಾಡು, ನಾವು ನದಿ ದಾಡ್ಸೋರು ನೀನು ನದಿ ದಾಡ್ಸು, ನಾವು ಸುಣಗಾರು ಅದನ್ನ ಮಾಡು, ಓದು ಬರ ನಿನ್ನಂಥವ್ರಿಗೆಲ್ಲ ಓದು ಬರ ಕಲೀಲಿಕ್ಕೆ ಯಾರ್ದಾರ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು. ಅಂಥ ಪರಿಸ್ಥಿತಿ ಒಳಗೆ ಬಸವಣ್ಣನವರು ಮಾಡಿದ
ಕ್ರಾಂತಿ 12ನೇ ಶತಮಾನದಾಗ 15ನೇ ಶತಮಾನದೊಳಗೆ ಕಾಳಿದಾಸರು ಮಾಡಿದಂಥ ಕ್ರಾಂತಿ, ಸರ್ವಜ್ಞಗಳು ಮಾಡಿದಂಥ ಕ್ರಾಂತಿ, ಎಲ್ಲ ಪೂರ್ಣ ಪುರುಷರು ಕ್ರಾಂತಿ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಸಮಾನತೆ ಬರಬೇಕು, ಪ್ರತಿ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಹೇಳಿದ್ದಕ್ಕೆ ಅವರೊಂದು ಸುಂದರವಾದಂಥ ಒಂದು ವಚನ ಹೇಳೋಣ ಮಾತು ಮುಗಿಸ್ತೀನಿ. ಕಲ್ಲು ದೇವರ ಪೂಜಿಸಿ ಕಲಿಯುಗದೊಳಗೆ ಕತ್ತೆಗಳಾಗಿ ಹುಟ್ಟಿದೆವು, ಮಣ್ಣು ದೇವರ ಪೂಜಿಸಿ ಮಾನಹೀನರಾಗಿ ಬದುಕಿದೆವು, ಮರಗಳನ್ನ ಪೂಜಿಸಿ ನಾವು ಅಧೋಗತಿಗಿಳಿದೆವು ಅನ್ನೋ ಮಾತಾಡ್ತಾರೆ. ಅಂದ್ರೆ ಪೂಜೆ ಮಾಡೋದು ತಪ್ಪಲ್ಲ, ಆ ಪೂಜೆಯ ಹೆಸರುಗಳು ನಮ್ಮ ಶೋಷಣೆ ಮಾಡ್ಕೊಂಡ್ ಬಂದಿಲ್ಲ, ಅದು ತಪ್ಪು. ಮನುಷ್ಯ 4 ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಟೈಮ್ ಈಸ್ ಟೈಡ್, ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳ್ತಾರೆ. ಟೈಮು ಹೊತ್ತು ಹೋದರೆ ಸಿಗುವುದಿಲ್ಲ, ಆದರೆ ಮುತ್ತು ಹೋದರೆ ಸಿಗಬಹುದು ಅನ್ನುವಂಥ ಮಹಾ ಅನುಭವಸ್ಥರ ಮಾತಿನ ಪ್ರಕಾರ ವೇಳೆಗೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ವೇಳೆಗೆ ಬೆಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾನು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಸಮಾಜದಲ್ಲಿ ಆಗಲಿ ಈ ದೇಶದ ಜನಿಸಿದ ಈ ಜಗತ್ತಿನಲ್ಲಿ ದೇಶದ ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಒಂದೇ ಸರಿಸಮಾನರು ಅಂತಕ್ಕಂಥ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಆಡಳಿತ ನಡೆಸ್ತಕ್ಕಂಥ ಭಾರತದಲ್ಲಿ ಹುಟ್ಟಿದಂಥ ನಾವು ಧನ್ಯರು. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದಂತಹ ದೇಶ ಅಂತಂದ್ರೆ ಭಾರತ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಈ ಪ್ರಜಾಪ್ರಭುತ್ವದ ಮುಖ್ಯ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸಾರ್ಥಕತೆ ಆಗುತ್ತೆ. ಇದನ್ನ ದುರುಪಯೋಗ ಮಾಡಿಕೊಂಡ್ರೆ ಇಂಥ ಪ್ರಜಾಪ್ರಭುತ್ವದಂತ ಕೆಟ್ಟ ಸರ್ಕಾರದ ವ್ಯವಸ್ಥೆಯೇ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಅಂತ ಅನ್ಕೊಳ್ಬಹುದು. ಆದ್ರಿಂದ ಸರಿಯಾದ ಮಾರ್ಗದಲ್ಲಿ ಜೀವಿಸ್ತಕ್ಕಂಥ ಅನುಭವವನ್ನು ನಾವು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ತಮ್ಮಲ್ಲಿ ನಾನು ಹೇಳ್ಕೊಳ್ತಾ, ಇಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಾನು ಬಹಳಷ್ಟು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡೋಕ್ಕಿಂತ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಹೇಗೆ ಅಂದರೆ ಗಂಗಾ ಮತ, ಗಂಗಾ ಕುಲ ಅಥವಾ ಅಂಬಿಗರ ಚೌಡಯ್ಯ, ಅಂಬಿಗ, ಹೀಗೆ ಹಲವಾರು ಜಾತಿಗಳ ಒಂದೇ ಜಾತಿಯಲ್ಲಿ ಸುಮಾರು 38 ಹೆಸರುಗಳನ್ನು ಉಳ್ಳಂತಹ ಜಾತಿ ನಮ್ಮ ಒಂದು ಲಿಸ್ಟಲ್ಲಿದೆ. ಸರ್ಕಾರ ಇವತ್ತು ಜಾತಿಯ ಒಂದು ಲಿಸ್ಟನ್ನು ಮಾಡ್ತಾ ಇದೆ.